ನಮಸ್ಕಾರ ಎಲ್ರಿಗೂ. ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಾಗ ನಾನು ಏನು ಶೇರ್ ಮಾಡೋಕ್ಕೊಂತೀನಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗೈತಿ ನೋಡ್ರಿ. ಈ ಮನೆಗಿದ್ದಾಗ ನಂದು ಮದುವೆ ಆಗಿತ್ತಲ್ಲ, ನಮ್ಮಮ್ಮ ನಮ್ಮ ಮನೆಗೆ 2 ಸತಿ ಬಂದಿದ್ದರು. ಫಸ್ಟ್ ಟೈಮ್ ಬಂದಾಗ ನಾವು ಬೀಗರು ಅವ್ರನ್ನ ಕರೆದು ಸೀರೆ ಉಡಿಸ್ತಾರಲ್ಲ, ಆ ರೀತಿಯಾಗಿತ್ತು. 2ನೇ ಸಲ ಬಂದಾಗ ಅದು ಲಾಸ್ಟ್, ನಮ್ಮಮ್ಮ ನಮ್ಮ ಮನೆಗೆ ಬಂದದ್ದು ಲಾಸ್ಟ್. ನಮ್ಮಮ್ಮ ನನಗೆ ಅಂತ ಏನು ತೊಗೊಂಬಂದಿದ್ರು ಗೊತ್ತಾ? ಆವಾಗ 1 ಡಜನ್ನು ಪಚ್ಚಬಾಳೆ ಹಣ್ಣು, ಹಂಗೆ ಅವಲಕ್ಕಿ ಚೂಡುವ ಅಂತಾರಲ್ಲ, ಹುರಿದ ಅವಲಕ್ಕಿ ಅಂತ ನಾವು ನಮ್ಮ ಮನ್ಯಾಗ ಆ ಹುರಿದ ಅವಲಕ್ಕಿನ ತಗೊಂಡು ಬಂದಿದ್ರು. ನೋಡ್ರಿ, ಈ ರೀತಿ ಮಾಡಿರ್ತದೆ ನಮ್ಮಮ್ಮ. ಭಾಳ ರುಚಿ, ಭಾಳ ಟೇಸ್ಟ್. ನಮ್ಮಮ್ಮನ ಕೈಯಾಗಿಂದು ಹುರಿದ ಅವಲಕ್ಕಿ ಅಂದ್ರೆ ಅಷ್ಟೇ ರುಚಿ, ಭಾಳ ಟೇಸ್ಟಾಗಿ ಮಾಡ್ತಿತ್ತು ನಮ್ಮಮ್ಮ ಯಾವಾಗಲೂ. ಹಾಗಾಗಿ ಮಗಳ ಮನೆಗೆ ಹೊಂಟನಿ, ಬರೀ ಕೈಯಾಗ ಹೋಗೋದು ಬೇಡ ಅಂತ ಹೇಳಿ 1 ಡಜನ್ನು ಪಚ್ಚಬಾಳೆ ಹಣ್ಣು, ಹಾಗೆ ಅವಲಕ್ಕಿ ಚುಡುವ, ಹಾಗೆ ಕರ್ಚಿಕಾಯಿ. ನೋಡ್ರಿ, ಇವು ಕರ್ಚಿಕಾಯಿ ತೋರಿಸ್ತದನಲ್ಲ, ಈ ಥರ ಕರ್ಚಿಕಾಯಿ. ನಮ್ಮಮ್ಮ ಭಾಳ ಚೆನ್ನಾಗಿ ಕರ್ಚಿಕಾಯಿ ಮಾಡ್ತಿತ್ತು. ನಮ್ಮಮ್ಮನ ಕೈಯಾಗಿಂದ ಅಡುಗೆ ಅಂದ್ರನ ಅಷ್ಟ ನೋಡ್ರಿ, ಯಾವಾಗಲೂ ಭಾಳ ರುಚಿ. ಹಸಿ ಪದಾರ್ಥ ಆಗಿರ್ಬೋದು, ಒಣ ಪದಾರ್ಥ ಆಗಿರ್ಬೋದು, ಭಾಳ ರುಚಿಯಾಗಿ ಮಾಡ್ತಿತ್ತು ನಮ್ಮಮ್ಮ. ಹಾಗಾಗಿ ಅವಲಕ್ಕಿ ಮಾಡ್ಕೊಂಡು, ಕರ್ಚಿಕಾಯಿ ಮಾಡ್ಕೊಂಡು, ಅವನ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ತಗೊಂಡು ಮಾರ್ಕೆಟ್ನಾಗ ಹಾಸಿ ನಮ್ಮ ಮನೆಗೆ ಬರಬೇಕಿತ್ತು. ಅಂದ್ರೆ ನಮ್ಮ ಮನೆ ಇದ್ದಿದ್ದು ಮಾರ್ಕೆಟ್ನಾಗ. ಹಂಗಾಗಿ ಬರೋ ಮುಂದೆ ಮಾರ್ಕೆಟ್ನಾಗ 1 ಡಜನ್ ಪಚ್ಚಬಾಳೆ ಹಣ್ಣನ್ನು ತಗೊಂಬಂದಿದ್ರು. ನನಗೀಗಲೂ ಪಚ್ಚಬಾಳೆ ಹಣ್ಣು, ಚುಕ್ಕಿ ಬಾಳೆಹಣ್ಣು ನೋಡಿದ ತಕ್ಷಣ ನೆನಪಾಗೋದು ನಮ್ಮಮ್ಮ. ಯಾಕಂದ್ರೆ ನಮ್ಮಮ್ಮ ನನಗೆ ಲಾಸ್ಟ್ ತಂದು ಕೊಟ್ಟಿದ್ದು ಕರ್ಚಿಕಾಯಿ, ಅವಲಕ್ಕಿ ಚುಡುವ ಮತ್ತು ಪಚ್ಚಬಾಳೆ ಹಣ್ಣು ಅಷ್ಟೇ. ಇದ್ದಿದ್ರೂ ಏನೇನು ತೊಗೊಂಡು ಬರ್ತಿತ್ತು, ಏನೇನು ಮಾಡ್ಕೊಂಡು ಕಟ್ಕೊಂಡು ಬರ್ತಿತ್ತೋ ಗೊತ್ತಿಲ್ಲ. ಆದ್ರೆ ಲಾಸ್ಟ್ ಅದಿಷ್ಟು ಮಾಡ್ಕೊಂಬಂದು ನನಗೆ ನೆನಪಾಗಿ ಉಳಿತು ಅಷ್ಟೆ. ನನಗೀಗಲೂ ಪಚ್ಚಬಾಳೆ ಹಣ್ಣು ನೋಡಿದ ತಕ್ಷಣ ನೆನಪಾಗೋದು ನಮ್ಮಮ್ಮ. ಹಂಗೆ ನಮ್ಮಮ್ಮಗೆ ನನ್ನನ್ನು ಕಂಡ್ರೆ ಭಾಳ ಪ್ರೀತಿ. ಯಾಕಂದ್ರೆ ನಾನು ಚಿಕ್ಕ ಮಗಳು. ಆಮೇಲೆ ನಾನು ಅಮ್ಮ ಏನೇ ಹೇಳಿದ್ರು ನಾನು ಕೇಳ್ತಿದ್ದೆ. ಆಮೇಲೆ ನಾನು ಏನಾದರೂ ನಾನು ತಿರುಗಿ ಮಾತಾಡೋದು, ಜಗಳ ಮಾಡೋದು, ಆ ಥರ ಯಾವಾಗೂ ನಾನು ಮಾಡಿಲ್ಲ ನಮ್ಮ ಅಮ್ಮನ ಕೊಟ್ಟಾಗ. ನಮ್ಮಕ್ಕ ಹಂಗಲ್ಲ, ಬರೀ ಜಗಳ ಮಾಡೋದು, ಹೌದು ಅಂದ್ರೆ ಅಲ್ಲ ಅನ್ನೋದು, ಅಲ್ಲ ಅಂದ್ರೆ ಹೌದು ಅನ್ನೋದು, ಈ ಥರ ಸ್ವಭಾವ ನಮ್ಮ ಅಕ್ಕಂದು. ನಮ್ಮಕ್ಕ ಯಾವಾಗಲೂ ನಮ್ಮ ಮನ್ಯಾಗ ಇರ್ತಿದ್ಲು, ಗಂಡನ ಮನೆಯಾಗಿದ್ದಿದ್ದು ಅಪರೂಪ. ಆಕೆ ಹಂಗೆ ನನಗೆ ಇಲ್ಲಿ ಬಂದಿದ್ದು ಬರೀ ಅಧಿಕಾರ ಚಲಾಯಿಸ್ತಿದ್ಲು ಎಲ್ಲರ ಮೇಲೆ. ನಮ್ಮ ತಮ್ಮರ ಮೇಲೆ, ನನ್ನ ಮೇಲೆ, ನಮ್ಮ ಅವನ ಮೇಲೆ. ನಾವು ಅವ್ವ ಅಂತಲೇ ಕರಿತಿದ್ದದ್ದು, ಅಮ್ಮ ಅಂತ ಕರೆಯಲ್ಲ. ಇತ್ತೀಚೆಗೆ ನಾನು ಅಮ್ಮ ಅಂತಲೇ ಕರಿತಿದ್ದೆ. ಅದನ್ನು ನಾನೀಗ ಈ ನನ್ನ ವಿಡಿಯೋಗಳಲ್ಲೆಲ್ಲ ನಾನು ಅಮ್ಮ ಅಂತಲೇ ಬಳಸೋದು. ನಾನು ಅವ್ವ ಅಂತ ಜಾಸ್ತಿ ಸಣ್ಣಕ್ಕಿದ್ದಾಗಿಂದ ಕರೆದದ್ದು, ಅವ್ವ ಅಂತಲೇ ಕರೆದದ್ದು. ಇತ್ತಿತ್ತಾಗ ದೊಡ್ಡರಾದ್ಮೇಲೆ ಇತ್ತೀಚೆಗೆ ನಾನು ಡಿಗ್ರಿ ಓದೋವಾಗ ನಾನು ಅಮ್ಮ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ತಂದಿದ್ದಂತಹ ಬಾಳೆಹಣ್ಣು, ಅವಲಕ್ಕಿ ಚುಡುವ ಮತ್ತು ಕರ್ಜಿಕಾಯಿ ನಮ್ಮ ಮನೆಯಾಗಿದ್ದವ್ರು ಎಲ್ಲರೂ ತಿಂದರು. ಎಲ್ಲರೂ ತಿಂದು ಒಂದೇ ದಿನಕ್ಕೆ ಖಾಲಿ ಮಾಡಿ ಮುಗಿಸ್ಬಿಟ್ರು ಅವನ್ನ. ಯಾಕಂದ್ರೆ ನಮ್ಮ ಮನ್ಯಾಗ ಅಧಿಕಾರ ಇದ್ದಿದ್ದು ನಮ್ಮ ಅತ್ತಿದು. ಆಕಿಯದು ಅಧಿಕಾರದ ಮತ್ತು ನಂದೇನು ನಡೆಯೋಕ್ಕಾಗಲ್ಲ. ಮಾರನೇ ದಿವ್ಸಕ್ಕೆ ಬೇಕಂದ್ರೂ ಎತ್ತಿಟ್ಟಿದ್ದಿಲ್ಲ. ಅಷ್ಟು ಬಂದು ಇದ್ರಿಗೆ ಇದ್ದರು ಇನ್ನೊಂದು ಫ್ಯಾಮಿಲಿ, ನಮ್ಮ ನೆಗೆಣ್ಣಿ ಅಂತಾರಲ್ಲ, ಆಕಿ ಮಕ್ಕಳು, ಅವರು ಎಲ್ಲರೂ ಬಂದು ತಿಂದು ಖಾಲಿ ಮಾಡಿದರು. ನಾನೇನು ಮಾತಾಡಲಿಲ್ಲ. ನನಗೆ ಅಂತ ಉಳಿಲಿಲ್ಲ ಅಂತಲೂ ನಾನು ಅನ್ನಲಿಲ್ಲ. ಆವಾಗ ನನಗೆ ಹಾಕಿ ಕೊಟ್ಟಲ್ಲ ಅವರು. ನಮ್ಮ ಅಮ್ಮಗೆ ಅವನ್ನ ಹಾಕಿಕೊಟ್ಟು ಬರೀ ಒಂದು ಕಪ್ ಚಹಾ ಮಾಡಿ ಕೊಟ್ಟರು. ಆಮೇಲೆ ಅವರು ಅವನ್ನೇ ತಿಂದರು. ಈ ರೀತಿ ಮಾಡಿದರು. ಅದು ಒಂದು ಬೇಜಾರು. ಅಡುಗೆ ಮಾಡಿ ಊಟಕ್ಕೆ ಏನು ಮಾಡಿದ್ನೇ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಅದರ ತಂದಿದ್ದ ಅವಲಕ್ಕಿನ ಹಾಕಿಕೊಟ್ಟು ಚಹಾ ಮಾಡಿ ಕೊಟ್ಟಿದ್ರು. ಬೇರೆ ತಿಂಡಿ ಏನು ಮಾಡಿದ್ದಿಲ್ಲ. ಹಾಗಾಗಿ ನನಗೆ ಅದೊಂದು ಭಾಳ ನೆನಪೈತಿ ನನಗೆ ಯಾವಾಗಲೂ ನಮ್ಮಮ್ಮ ಬಂದಿದ್ದು. ಈ ವಿಡಿಯೋನ ನಾನಿಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.